ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ರಾಹುಲ್ ಕುಮಾರ್. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ರಾಕ್ಸರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಪ್ಪ ಅಂತಂದರೆ ಒಂದು ಸ್ವಲ್ಪ OTP ಇದಾಯಿತು ಮತ್ತು ಸರ್ವರ್ ರಿಲೇಟೆಡ್ ಇಶ್ಯೂದು ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ ಆದಷ್ಟು, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರು ಬೇರೆ ಪ್ರಾಬ್ಲಮ್ ಇದ್ದು ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆಗೆ ಏನಪ್ಪ ಅಂತಂದ್ರೆ ನಿಮ್ಗೆ ನಂದು ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಗ್ರೂಪ್ ಲಿಂಕ್ ಹೇಳ್ತೀನಿ ವಿಡಿಯೋ ಮುಂದೆ. ಸೊ ಜಾಯ್ನ್ ಆಗಿ ಅಲ್ಲಿ ಏನೋ ನಿಮ್ಮ ಪ್ರಾಬ್ಲಮ್ ಇದ್ದರೆ ನಾನು ಕೇಳ್ಕೊರಿ. ಬರೀ ವಿಡಿಯೋ ಶುರು ಮಾಡೋಣ. ಓಕೆ, ನಾವು OTP ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಪ್ರಾಬ್ಲಮ್ OTP. ಆಲ್ರೆಡಿ OTP ಪ್ರಾಬ್ಲಮ್ ಸಾಲ್ವ್ ಆಗೈತೆ ಎಲ್ಲರದ್ದು. ನಿಮ್ಗೊಂದು 6 ಡಿಜಿಟ್ ಪಿನ್ ಕೊಟ್ಟಾರ. ಸೊ ನೀವು ಅದ್ರಲ್ಲೇ ಲಾಗಿನ್ ಆಗ್ಬೇಕಿತ್ತು. ಇನ್ಮೇಲೆ ಡಾಟಾ ಪಿನ್ ನಿಮಗೆ ಪರ್ಮನೆಂಟ್ ಆಗುತ್ತದೆ. ಸೊ ಅದ್ರಲ್ಲೇ ಲಾಗಿನ್ ಆಗಿ ಇನ್ಮ್ಯಾಗ OTP ಎಲ್ಲ ನಿಮ್ದು ಇನ್ಮೇಲೆ OTP ಬರೋಂಗಿಲ್ಲ. ಇದನ್ನು ಬಿಟ್ಟು ಇನ್ನೂ ನಿಮ್ಗೆ ಅದು ಪಿನ್ ಬಂದಿಲ್ಲಪ್ಪ ಅದು ಅಂತಂದ್ರೆ ಸೊ ನಿಮ್ಮದು ಮೇಲಿನ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊರಿ. ಅವರಿಂದ ನೀವು ಹೆಲ್ಪ್ ತೊಗೋರಿ. ನಿಮಗೆ ಪಿನ್ SMS ಮಾಡಿರ್ತಾರೆ, ಇಲ್ಲ ವಾಟ್ಸಪ್ಗೂ ಕಳಿಸಿರ್ತಾರೆ. ಚೆಕ್ ಮಾಡ್ಕೊರಿ. ಎರಡು ಕಡೆ ನಾರ್ಮಲ್ SMS ಮತ್ತು ವಾಟ್ಸಪ್ ಎರಡು ಚೆಕ್ ಮಾಡ್ಕೊರಿ. ಸೊ ನಿಮ್ಗೆ ಅದು ಪಿನ್ ಇತ್ತಪ್ಪ ಅಂದ್ರೆ ಅದ್ರಿಂದ ಲಾಗಿನ್ ಆಗ್ರಿ. ಇಲ್ಲಪ್ಪ ಅಂದ್ರೆ ನಿಮ್ಮದು ಮೇಲಿನ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊರಿ. ಇದು ಒಂದೇ ಪ್ರಾಬ್ಲಮ್ ಮುಗೀತು ಇಲ್ಲಿಗೆ. ಮತ್ತೇನಪ್ಪ ಅಂದ್ರೆ ಒಂದಿಷ್ಟು ಮಂದಿ UHID ಬರೋವಲ್ವಂತ, ಭಾಳ ಮಂದಿ ಬರೋವಲ್ವು. ಆಲ್ಮೋಸ್ಟ್ ಇದಕ್ಕಪ್ಪ ಅಂದ್ರೆ ಇದು ಹೊಸ ವರ್ಷನ್ ಒಳಗೆ ಏನೋ ಗ್ಲಿಚ್ ಆಗೈತಿ. ಅಂದರೆ ವರ್ಷನ್ 0.3.4 ಒಳಗೆ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದ್ದಕ್ಕೆ ಅದು ಹಂಗಾಗೈತಿ. ಸೊ ನಿಮಗೆ ನ್ಯೂ ವರ್ಷನ್ನು ಬಿಟ್ಟರಪ್ಪ ಅಂದರೆ ನಾನು ಅದ್ರದ್ದು ಲಿಂಕ್ ನಂದು ಟೆಲಿಗ್ರಾಮ್ ಒಳಗೆ ಗ್ರೂಪ್ ಒಳಗೆ ಹಾಕಿರ್ತೀನಿ, ಇಲ್ಲ ನಾನು ವಾಟ್ಸಪ್ ಗ್ರೂಪ್ ಹಾಕಿರ್ತೀನಿ. ಕೆಳಗಡೆ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಜಾಯ್ನ್ ಆಗಿರಿ. ನನಗೆ ಮೆಸೇಜ್ ಮಾಡಿ ನಾನು ಲಿಂಕ್ ಹಾಕ್ತೀನಿ ನಿಮ್ಗೆ ಹೊಸ ವರ್ಷನದ್ದು. ಅಂದರೆ 0.3.5 ಬಿಟ್ಟಾರೆ ಆಲ್ರೆಡಿ. ನಾನು ಅದನ್ನು ನಿಮಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಸಿಗ್ತೈತೆ. ಅಲ್ಲೂ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ರೀತಿ ಬಂದಿತ್ತಪ್ಪ ಅಂತಂದ್ರೂ ಕೂಡ ನಿಮ್ಮದು ಓಲ್ಡ್ ವರ್ಷನ್ ಅವರು ಸ್ಟಾಪ್ ಮಾಡಿ ನ್ಯೂ ವರ್ಷನ್ ರಿಲೀಸ್ ಮಾಡಿರ್ತಾರೆ. ಅವಾಗಷ್ಟೇ ನಿಮಗೆ ಈ ರೀತಿ ಬರ್ತೈತಿ. ಸೊ ಇನ್ನು ಮುಂದೆ ಏನೋ ನಿಮಗೆ ಈ ರೀತಿ ಪ್ರಾಬ್ಲಮ್ ಅಂತಪ್ಪ ಅಂದ್ರೆ ಹೊಸ ವರ್ಷನ್ ಬಿಡ್ತಾರೆ ಅಂತ ಅರ್ಥ. ಮತ್ತು ನಿಮಗೆ ಸರ್ವರ್ ಯಾಕೆ ಸ್ಲೋ ಆಗುತ್ತಪ್ಪ ಅಂದರೆ ಮತ್ತೆ ಎರರ್ ತೋರಿಸುತ್ತಪ್ಪ ಅಂತಂದ್ರೆ ಈ ರೀತಿ. ಸೊ ಎಲ್ಲ ಯೂಸರ್ಸದ್ದು ಒಂದೇ ಸರ್ವರಿಗೆ ಹೋತಪ್ಪ ಅಂದ್ರೆ ಅದು ಲೋಡ್ ಆಗಿ ಕ್ರ್ಯಾಶ್ ಆಗುತ್ತೆ. ನಿಮ್ಗೆ ಡಾಟಾ ತೋರಿಸಂಗಿಲ್ಲ ಅದು. ಅದಕ್ಕೆ ನಿಮಗೆ ಇನ್ವ್ಯಾಲಿಡ್ ಆರ್ ಎಕ್ಸ್ಪೈರ್ ಟೋಕನ್ ಈ ಥರ ಆಯಿತು. ಮತ್ತು OTPನೂ ಬರೋಂಗಿಲ್ಲ ಒಂದು ಟೈಮ್. ಈ ಥರನ ಕೆಳಗೆ ಲೋಡ್ ಬ್ಯಾಲೆನ್ಸ್ ಅಂತ ಸಿಗುತ್ತೆ. ಅಂದರೆ ಇದು ಅವರು ಡೆವಲಪ್ ಯೂಸ್ ಮಾಡಿರ್ತಾರೆ ಬ್ಯಾಕೆಂಡ್ ಸರ್ವಿಸ್, ಗೂಗಲ್ ಕ್ಲೌಡು, ಅಮೆಜಾನ್ ಸರ್ವಿಸ್, ವೆಬ್ ಸರ್ವಿಸ್. ಸೊ ಈ ಥರ ಅವ್ರು ಯಾರು ಯೂಸ್ ಮಾಡ್ತಾರೆ ಬ್ಯಾಕೆಂಡ್ ಸರ್ವರು, ಅದರೊಳಗೆ ಲೋಡ್ ಬ್ಯಾಲೆನ್ಸರು ಆ್ಯಡ್ ಮಾಡೋಕ್ಕೋಗುತ್ತೆ. ಅಂದರೆ ಇದು ಒಂದೇ ಸರ್ವರ್ ಹೋಗೋದನ್ನ ಸ್ಪ್ಲಿಟ್ ಮಾಡುತ್ತೆ. ಈಗ ಉಸ್ತೂರು ಒಂದು ಕಡೆ ಹೊಂಟ್ರೆ ಕೆಳಗಿಂದ ಇಮೇಜ್ಗಳು ನೀವು ನೋಡಕತ್ತೀರಿ. ಮೇಲಿನ ಅರ್ಧ ಹೋಗ್ತೈತಿ ಮತ್ತು ಕೆಳಗೆ ಅರ್ಧ ಬರ್ತೈತಿ. ಇವಾಗೂ ಚಾನ್ಸ್ ಇರ್ತಾ, ಬಟ್ ಕಡಿಮೆ ಚಾನ್ಸ್ ಎರರ್ ಆಗೋದು. ಐ ಥಿಂಕ್ ಅವ್ರು ಯೂಸ್ ಮಾಡಿರ್ತಾರೆ, ಬಟ್ ಯೂಸ್ ಮಾಡಿರಲಿಲ್ಲ ಅಂದ್ರೂ ಹಿಂಗಾಗುತ್ತೆ ಮ್ಯಾಮ್. ಯಾಕಂದರೆ ಉಸ್ತೂರು ಒಂದೇ ಸರ್ವರ್ಗೆ ಹೊಂತಪ್ಪ ಅಂದ್ರೆ ಅದು ಲೋಡಾಗಿ ಕ್ರ್ಯಾಶ್ ಆಗಿಬಿಡುತ್ತೆ ಸರ್ವರು. ಸೊ ನಿಮಗೆ ಎರರ್ ತೋರಿಸ್ತೈತಿ, ಬಿಜಿ ತೋರಿಸ್ತೈತಿ. ಸೊ ಇಲ್ಲಾಂದರೆ ತಿರುಗ್ಕೊಂತ ನಿಂತ್ಬಿಡ್ತದೆ ಎಲ್ಲರದ್ದು ಒಂದೇ ಕಡೆ ಹೊಂತಂದ್ರೆ. ಈ ರೀತಿ ಲೋಡ್ ಬ್ಯಾಲೆನ್ಸರು ಅಥವಾ ಇನ್ನೂ ಬೇರೆ ಮೆಥಡ್ ಇರೋವು ಯೂಸ್ ಮಾಡ್ಕೊಂಡ್ರೆ ಸೊ ಆ್ಯಪ್ ಸರ್ವರ್ ಹೋಗಂಗಿಲ್ಲ ಜಾಸ್ತಿ, ಚಾನ್ಸಸ್ ಕಡಿಮೆ ಇರ್ತವೆ ಹೋಗೋದು. ಸೊ ಡೆವಲಪರಿಗೆ ಬಿಟ್ಟಿದ್ದು ಯೂಸ್ ಮಾಡಿರ್ತಾರೆ ಅನ್ಸುತ್ತೆ ನನಗೆ. ಸೊ ಇಲ್ಲಿ ನಿಮಗೆ 3 ಅಂತ ಕಾಣಕತ್ತಿಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಸೊ ಇಲ್ಲಿ ಇನ್ನೊಮ್ಮೆ 3 ಅಂತ ಬರ್ತಾ, ಇಲ್ಲಿ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಐತಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಐತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ನನ್ನ ವಾಟ್ಸಪ್ ಚಾನಲ್ನು ಇಲ್ಲಿ ಐತಿ, ಗ್ರೂಪಿಂದ ಲಿಂಕ್ ಚಾನಲ್. ಸೊ ಕ್ಲಿಕ್ ಮಾಡ್ಕೊರಿ, ಜಾಯ್ನ್ ಆಗ್ರಿ. ನಿಮ್ಗೇನೋ ಪ್ರಾಬ್ಲಮ್ ಇದೆ ಒಂದು ವಾಟ್ಸಪ್ ಒಳಗೆ ಕೇಳಿರಿ. ಇಲ್ಲಾಂದ್ರೆ ನ್ಯೂ ವರ್ಷನ್ ಆ್ಯಪ್ ಲಿಂಕ್ ಬೇಕಪ್ಪ ಅಂದ್ರೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡಿ ಗ್ರೂಪ್ ಒಳಗೆ. ಇಲ್ಲಾಂದ್ರೆ ಯಾವ್ದಾರ ನಿಮ್ಗೆ ಡೈರೆಕ್ಟ್ ಹೊಸ ಆ್ಯಪ್ ಲಿಂಕ್ ಬಂದು ನಾನು ನಿಮ್ಗೆ ಟೆಲಿಗ್ರಾಮ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮ್ಮ ಟೆಲಿಗ್ರಾಮ್ ಅಕೌಂಟ್ ಇಲ್ಲಪ್ಪ ಅಂದರೆ ನಂಗೆ ವಾಟ್ಸಪ್ ಗ್ರೂಪ್ ಒಳಗೆ ಜಾಯ್ನ್ ಆಗಿ ಮೆಸೇಜ್ ಮಾಡಿ ನಾನು ನಿಮ್ಗೆ ಕಳಿಸ್ತೀನಿ. ಸೊ ಇದಿಷ್ಟು ಆ್ಯಪ್ ಸಮಸ್ಯೆಗೆ ಸಂಬಂಧಪಟ್ಟ ವಿಡಿಯೋ. ಸರ್ವರ್ ಇಲ್ಲ ಅಂದ್ರೆ ಒಂದು 5-10 ನಿಮಿಷ ವೇಟ್ ಮಾಡಿ. ಮ್ಯಾಗ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಟ್ರೈ ಮಾಡಿದ್ರೆ ಕ್ರ್ಯಾಶ್ ಆಗಿ ನಿಮ್ಗೆ ವಾಪಸ್ ಎರರ್ ತೋರಿಸುತ್ತೆ. ಸೊ ಸರ್ವರ್ ಇಲ್ಲ ಅಂದ್ರೆ ಸ್ವಲ್ಪ ವೇಟ್ ಮಾಡ್ಕೊರಿ, ಒಂದು 5-10 ನಿಮಿಷ. ಇಲ್ಲ ಅಂದ್ರೆ 15 ಒಂದು 20 ನಿಮಿಷ. ಸೊ ಇದು ಬಿಟ್ಟು ಬೇರೆ ಏನಾದ್ರು ಸಮಸ್ಯೆ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಕಮೆಂಟರ ಮಾಡಿರಿ. ಇಲ್ಲ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರೆ ಕೇಳಿರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಆಗ ವಿಡಿಯೋ ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್.